Today we will start a torsion chapter. ಕೇಳ್ತಾ ಇದೆಯಲ್ಲ ಒಬ್ರು ಯಾರಾದ್ರೂ ಎಸ್ ಸರ್ ಅನ್ರಿ. ಡನ್. ಓಕೆ. ಈಗ ನಿನ್ನೆ ಚಾಪ್ಟರ್ ಅಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ನೋಡಿದ್ವಿ. ಬೆಂಡಿಂಗ್ ಸ್ಟ್ರೆಸ್ ಒಂದು ಕ್ಯಾಂಟಿಲಿವರ್ ತಗೊಂಡು ಒಂದು ಸಿಂಪಲ್ ಮಾಡ್ತೀನಿ, ಅದೇ ಟೈಪ್ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆಗೆ ಹೋಗೋಣ. ಬೆಂಡಿಂಗ್ ಸ್ಟ್ರೆಸ್ ಅಲ್ಲಿ ಒಂದು ಕ್ಯಾಂಟಿಲಿವರ್ ತಗೊಂಡಿದ್ವಿ ಅಂತ ತಿಳ್ಕೊಳ್ರಿ. ಅದ್ರ ಮೇಲೆ ಯಾವುದೋ ಒಂದು ಲೋಡ್ ಇರ್ಬೋದು, ಪಾಯಿಂಟ್ ಲೋಡ್ ಇರ್ಬೋದು, ಯು ಡಿ ಎಲ್ ಇರ್ಬೋದು. ಈ ಬೆಂಡಿಂಗ್ ಮೂಮೆಂಟ್ ಏನಿತ್ತಲ್ಲ ಅದು ಲೋಡ್ ಹಾಕಿದ ಮೇಲೆ ಆ ಬೀಮ್ ಹೆಂಗ್ ಬೆಂಡ್ ಆಗುತ್ತೆ ಅಂದ್ರೆ ಹಿಂಗ್ ಬೆಂಡ್ ಆಗುತ್ತೆ. ಕರೆಕ್ಟಾ? ಹಿಂಗ್ ಬೆಂಡ್ ಆಗುತ್ತೆ. ಓಕೆ, ಇದು ಫಸ್ಟ್ ಆಕ್ಸಿಸ್ ಹೆಂಗಿತ್ತು? ಆಕ್ಸಿಸ್ ಹಿಂಗಿತ್ತು. ಓಕೆ, ಆಮೇಲೆ ಆಕ್ಸಿಸ್ ಏನಾಯ್ತು? ಆಕ್ಸಿಸ್ಗೆ ಆಕ್ಸಿಸ್ ಬೆಂಡ್ ಆಗಿಬಿಡ್ತು. ಇದು ಭಾಳ ಇಂಪಾರ್ಟೆಂಟ್. ಬೆಂಡಿಂಗ್ ಅಂದ್ರ ಆಕ್ಸಿಸ್ ಚೇಂಜ್ ಆಗ್ತದ. ಅದೇ ಟಾರ್ಷನ್ ಅಂದ್ರ ಟಾರ್ಷನ್ ಒಳಗಡೆ ಏನಾಗ್ತದ ಅಂದ್ರ ಆಕ್ಸಿಸ್ ಚೇಂಜ್ ಆಗಂಗಿಲ್ಲ. ಇದು ಆಕ್ಸಿಸ್ ಸೆಂಟರ್ಗೆ ಇರ್ತದ, ಬಟ್ ಇದು ತಿರುಗ್ತದ. ಇದು ತಿರುಗೋದು ನಿಮ್ಗೆ ಸೈಡ್ ವ್ಯೂ ಒಳಗಡೆ ಗೊತ್ತಾಗಂಗಿಲ್ಲ, ಈ ಫ್ರಂಟ್ ವ್ಯೂ ಒಳಗೆ ಗೊತ್ತಾಗ್ತದೆ. ಈ ಕಡೆಯಿಂದ ನೀವು ನೋಡಿದ್ರಿ ಅಂತಂದ್ರೆ ಅವಾಗ ಅದು ಗೊತ್ತಾಗ್ತದ ಇದು ತಿರುಗೈತಿ ಅಂತೇಳಿ. ಹೆಂಗ ಅಂದ್ರೆ ಒಂದು ಸರ್ಕ್ಯುಲರ್ ಹಿಂಗೆ ನೋಡಿದಾಗ ಒಂದು ಸರ್ಕ್ಯುಲರ್ ಕಾಣ್ತಿರ್ತದ. ನೀವು ಇದಕ್ಕೆ ಲೋಡ್ ಹೆಂಗೆ ಅಪ್ಲೈ ಮಾಡಿರ್ತೀರಿ ಅಂದ್ರೆ ಹಿಂಗೆ ಅಪ್ಲೈ ಮಾಡಿರ್ತೀರಿ, ತಿಳಿತಾ? ಅಂದ್ರೆ ಇದು ಹಿಂಗೆ ತಿರುಗಿಸಿರ್ತೀರಿ. ಹಿಂಗೆ ತಿರುಗಿಸಿದಾಗ ಫಸ್ಟ್ ಹಿಂಗೆ ಒಂದು ಇತ್ತಂದ್ರೆ ಲೈನು ಅದೇನಾಗಿರುತ್ತೆ, ತಿರುಗಿದ ಮೇಲೆ ಹಿಂಗೆ ಶಿಫ್ಟ್ ಆಗಿರ್ತೈತಿ. ಅದು ಆ್ಯಂಗಲ್ ಬರ್ತೈತೆ. ಈ ಆ್ಯಂಗಲ್ಗೆ ಟ್ವಿಸ್ಟ್ ಅಂತ ಕರೀತಾರೆ. ಓಕೆನಾ? ಇದು ಒಂದು ಇಷ್ಟು ನೆನ್ಪಿಟ್ಕೋಬೇಕು. ಒಂದೇದು ಏನಂದ್ರೆ ಯಾಕೆ ನಾ ಇದನ್ನ ಡಿಫ್ರೆನ್ಸ್ ಯಾಕೆ ಎರಡಕ್ಕೂ ಹೇಳಿದೆ ಅಂದ್ರೆ ಮೊಮೆಂಟ್ ಅಂದ್ರೂ ಕೂಡ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಟಾರ್ಕ್ ಅಂದ್ರೂ ಕೂಡ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮೊಮೆಂಟದ್ದು ಯೂನಿಟ್ ನ್ಯೂಟನ್ ಮೀಟರ್, ಟಾರ್ಕ್ದು ಯೂನಿಟ್ ನ್ಯೂಟನ್ ಮೀಟರ್. ಮೊಮೆಂಟ್ ಅಪ್ಲೈ ಮಾಡಿದಾಗ ಏನು ರಿಯಾಕ್ಷನ್ ಬರ್ತಲ್ಲ ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಚೇಂಜ್ ಏನಾಗುತ್ತಲ್ಲ ಅದಕ್ಕೆ ಸ್ಲೋಪ್ ಅಂತಾರೆ. ಸ್ಲೋಪ್ ಈಸ್ ಆಲ್ಸೋ ಎ ಮೆಜರ್ಮೆಂಟ್ ಆಫ್ ಎನ್ ಆಂಗಲ್ and twist is also a measurement of an angle. Both are somewhat hand in hand ಹೊಂಟಿದಾವ. ಎರಡು ಸೇಮ್ ಹೊಂಟಿದಾವೆ. ಆಯ್ತಾ? ಯೂನಿಟ್ ಇಂದ ಹಿಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ತನಕ ಸೇಮ್ ಹೊಂಟದ. ಬಟ್ ಎರಡಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ ಇಲ್ಲಿ ಆಕ್ಸಿಸ್ ಬೆಂಡ್ ಆಗ್ತದ, ಬಟ್ ಇಲ್ಲಿ ಆಕ್ಸಿಸ್ ಹಂಗೆ ಉಳ್ಕೊಂಡು ಓನ್ಲಿ ಪಾರ್ಟ್ ಬೆಂಡ್ ಆಗ್ತದೆ. ಹಾಗಾದ್ರೆ ಏನಾಗ್ಬೋದು ಒಳಗಡೆ ಅಂತಂದ್ರೆ ಫಸ್ಟ್ ಹಿಂಗೊಂದು ಮಟೀರಿಯಲ್ ಇತ್ತು, ಹಿಂಗಿತ್ತಿದು ಫಸ್ಟ್ ಪ್ಲೇನ್ ಬಿಫೋರ್ ಬೆಂಡಿಂಗ್ ಹಿಂಗಿತ್ತು. ಅದು ಆಫ್ಟರ್ ಬೆಂಡಿಂಗ್ ಹೆಂಗಾಗಿತ್ತ? ಆಫ್ಟರ್ ಬೆಂಡಿಂಗ್ ಹಿಂಗಾಗಿರುತ್ತೆ. ಹೌದಾ? ಅಂದ್ರೆ ಹಿಂಗಿದ್ದು ಬಿಫೋರ್ ಬೆಂಡಿಂಗ್ ಅಲ್ಲಿ ವರ್ಟಿಕಲ್ ಇದ್ದಿದ್ದು ಆಫ್ಟರ್ ಬೆಂಡಿಂಗ್ ಅಲ್ಲಿ ಶಿಫ್ಟ್ ಆಗ್ಯದ. ಶಿಫ್ಟ್ ಆಗಿತ್ತ ಅಂದ್ಮೇಲೆ ಇಲ್ಲಿ ಮೂಮೆಂಟ್ ಕ್ರಿಯೇಟ್ ಆಗಿದೆ. ಇದು ಸೈಡ್ ವ್ಯೂ ಒಳಗಡೆ ಹಿಂಗೆ ಕಾಣಕತ್ತದ. ಬಟ್ ಇಲ್ಲಿ ಟಾರ್ಷನ್ ಒಳಗಡೆ ಏನಾಗ್ತದ, ಮೊದಲು ಹಿಂಗ ಇತ್ತು, ಆಮೇಲೆನೂ ಹಿಂಗ ಇರ್ತದ, ಬಟ್ ಅದು ಕಾಣಂಗಿಲ್ಲ. ಫಸ್ಟ್ ಹಿಂಗಿದ್ದಾಗ ಅದು ಇದ್ದಿದ್ದು ಮುಂದ್ಗಡೆ ಏನೈತಲ್ಲ ಅದು ಪ್ಲೇನ್ ನೋಡು. ಸ್ವಲ್ಪ 3D ಹಾಕಕ್ಕೆ ಟ್ರೈ ಮಾಡಕತ್ತೀನಿ. ಮುಂದ್ಗಡೆ ಕಾಯಿನ್ ಏನದಲ್ಲ, ಹಿಂದಲ್ ಕಾಯಿನು ಮತ್ತು ಮುಂದಲ್ ಕಾಯಿನ್ ಶಿಫ್ಟ್ ಆಗಿರ್ತೈತಿ. ಮುಂದಲ್ ಕಾಯಿನ್ ಹಿಂದಲ್ ಕಾಯಿನ್ಗೆ ಶಿಫ್ಟ್ ಆಗ್ಬೇಕಾದಾಗ ರಬ್ ಆಗ್ತೈತಿ. ರಬ್ ಆಗುತ್ತಾ ಅಂತಂದ್ರೆ ಅರ್ಥ ಅಲ್ಲಿ ಶಿಯರ್ ಡೆವಲಪ್ ಆಗುತ್ತೈತಿ. ಅದಕ್ಕೆ ರೆಸಿಸ್ಟೆನ್ಸ್ ಅದು ಮಾಡ್ತದ ಅಂತಂದ್ರೆ ಅರ್ಥ ಶಿಯರ್ ಸ್ಟ್ರೆಸ್ ಡೆವಲಪ್ ಆಗೈತಿ. ಬಟ್ ಇಲ್ಲಿ ಏನಾಗತ್ತದ, ಇಲ್ಲಿ ಎರಡು ಅಸಂಪ್ಷನ್ಸ್ ಮಾಡ್ತೀವಿ. ಒಂದು ಬೆಂಡ್ ಆಗ್ತಾ ಇದೆ ಅಂತಂದ್ರೆ ಬೆಂಡಿಂಗ್ ಮೂಮೆಂಟ್ ಐತಿ, ಬೆಂಡಿಂಗ್ ಮೂಮೆಂಟ್ ಐತಿ ಅಂದಮೇಲೆ ಬೆಂಡಿಂಗ್ ಸ್ಟ್ರೆಸ್ ಐತಿ. ಮತ್ತೆ ಅದು ಇನ್ನೊಂದು ಅಸಂಪ್ಷನ್ ಒಳಗೆ ಏನಾಗ್ಬೋದು, ಸ್ಲೈಡ್ ಆಗುತ್ತಾ ಅಂತ ಅನ್ಕೊಂಡಿರ್ತೀವಿ. ದೇರ್ ಫಾರ್ ಅದು ಸ್ಲೈಡ್ ಆಗುತ್ತೆ ಅಂದ್ರೆ ಶಿಯರ್ ಫೋರ್ಸ್ ಆಗುತ್ತಾ, ಶಿಯರ್ ಫೋರ್ಸ್ ಐತೆ ಅಂದ್ರೆ ಶಿಯರ್ ಸ್ಟ್ರೆಸ್ ಬರ್ತೈತಿ. ನಾವು ಲುಕ್ ಎಟ್ ಹಿಯರ್, ದಿಸ್ ಶಿಯರ್ ಸ್ಟ್ರೆಸ್ ಅಂಡ್ ದಿಸ್ ಶಿಯರ್ ಸ್ಟ್ರೆಸ್ ಬೋತ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಇದೇ ಬೇರೆ ಶಿಯರ್ ಸ್ಟ್ರೆಸ್, ಇದೇ ಬೇರೆ ಶಿಯರ್ ಸ್ಟ್ರೆಸ್. ಇಲ್ಲಿ ಪ್ಲೇನ್ ಏನದವಲ್ಲ ವರ್ಟಿಕಲ್ ಒಳಗಡೆ ಆಗ್ತದವ, ಇಲ್ಲಿ ಪ್ಲೇನ್ ಒಳಗಡೆ ಫ್ರಂಟಿಯಲ್ ಒಳಗಡೆ ಅದೇನಾಗ್ತದ, ಸ್ಲೈಡ್ ಆಗ್ತದೆ. ದೇರ್ ಫೋರ್ ದಿಸ್ ಟೋ ಅಂಡ್ ದಿಸ್ ಟೋ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್. ಓಕೆನಾ? ಇಲ್ಲಿವರೆಗೂ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ.
ಇನ್ ಬಿಟ್ವೀನ್ ಕಾಲ್ ಡಿಸ್ಕನೆಕ್ಟ್ ಆಗಿತ್ತು. ಎಲ್ಲಿವರೆಗೆ ಇದ್ವಿ ನಾವು ಇದ್ರೊಳಗೆ? ಯಾರಾದ್ರೂ ಒಬ್ರು ಹೇಳ್ರಿ. ಬೋರ್ಡ್ ಮೇಲೆ ಇದ್ದಿದ್ದೆಲ್ಲ ಎಕ್ಸ್ಪ್ಲನೇಷನ್ ಆಯ್ತು, ನಿಮ್ಗೆಲ್ಲ ಕೇಳೈತಿ? ಗೌತಮ್? ಓಕೆ, ಇದಿಷ್ಟು ಬರ್ದಿದ್ದು ಯಾವುದು ಬಂದಿದ್ದಿಲ್ಲ? ಏನಾಯ್ತು? ಓಕೆ, ಕಂಟಿನ್ಯೂ ಮಾಡೋಣ ಹಂಗಾರೆ ಮುಂದಕ್ಕೆ. ಏನು ಹೇಳ್ತಾ ಇಲ್ಲ, ವಿಲ್ ಕಂಟಿನ್ಯೂ ಅಗೇನ್. ನಾವು ಶಿಯರ್ ಸ್ಟ್ರೆಸ್ ಅಂದ್ರೆ ಇದು ಬೇರೆ ಆಯ್ತು, ಇದು ಬೇರೆ ಆಯ್ತು, ರೈಟಾ? ನಾವು ದಿಸ್ ಶಿಯರ್ ಸ್ಟ್ರೆಸ್ ಇಕ್ವೇಶನ್ ಬೇರೆ ಅದ, ಇದ್ರ ಶಿಯರ್ ಸ್ಟ್ರೆಸ್ ಇಕ್ವೇಶನ್ ಬೇರೆ ಅದ. ಈಗ ಒಂದೊಂದೊಂದೊಂದ ನೋಡ್ಕೊಂಡು ಹೋಗೋಣ. ಈಗ ಬೆಂಡಿಂಗ್ ಸ್ಟ್ರೆಸ್ಸಿಗೆ ಎರಡಕ್ಕೂ ಕಂಪೇರ್ ಯಾಕೆ ಮಾಡ್ತೀನಿ ಅಂತಂದ್ರೆ, ಪ್ರಿನ್ಸಿಪಲ್ಸ್ ಆಲ್ಮೋಸ್ಟ್ ಸೇಮ್. ಅಲ್ಲಿ ಏನು ಅಸಂಪ್ಷನ್ಸ್ ಇದ್ವಲ್ಲ ಅದೇ ಸೇಮ್ ಅಸಂಪ್ಷನ್ಸ್ ಕೂಡ ಇಲ್ಲೇ ರನ್ ಆಗ್ತಾವ. ಒಂದ್ಸತಿ ಅಸಂಪ್ಷನ್ಸ್ ನೋಡ್ಕೊಂಡ್ಬಿಡೋಣ. ಬೆಂಡಿಂಗ್ ಸ್ಟ್ರೆಸ್ ಅಲ್ಲಿ ಅಸಂಪ್ಷನ್ಸ್ ನಾವು ಬರ್ಕೊಂಡಿದ್ವಲ್ಲ, ಹಂಗಿದ್ರೊಳಗೆ ಏನದ ನೋಡ್ಕೊಳ್ರಿ. ಅಸಂಪ್ಷನ್ ಏನದ ಅಂದ್ರೆ ಇಲ್ಲಿ ದ ಬಾರ್ ಈಸ್ ಆಕ್ಟೆಡ್ ಅಪಾನ್ ಬೈ ಪ್ಯೂರ್ ಟಾರ್ಕ್ ಅಂತೆ. ಅಲ್ಲಿ ನಾವು ಪ್ಯೂರ್ ಬೆಂಡಿಂಗ್ ಅಂದಿದ್ವಿ. ಅಲ್ಲೇನಂದಿದ್ವಿ? ಪ್ಯೂರ್ ಬೆಂಡಿಂಗ್. ಪ್ಯೂರ್ ಬೆಂಡಿಂಗ್ ಅಂತಂದ್ರೆ ದ ಬೀಮ್ ಈಸ್ ಸಬ್ಜೆಕ್ಟೆಡ್ ಓನ್ಲಿ ಬೆಂಡಿಂಗ್ ಮೂಮೆಂಟ್ ವೇರ್ ಶಿಯರ್ ಸ್ಟ್ರೆಸ್ ಅಥವಾ ಶಿಯರ್ ಫೋರ್ಸ್ ಈಸ್ 0 ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಏನಿದು ಬಾರ್ ಈಸ್ ಸಬ್ಜೆಕ್ಟೆಡ್ ಆಕ್ಟೆಡ್ ಅಪಾನ್ ಪ್ಯೂರ್ ಟಾರ್ಕ್ ಅಂದ್ರೆ ಇಫ್ ಯು ಕನ್ಸಿಡರ್ ದಟ್ ಯಾವ್ದದು ನಮ್ಮ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ನೋಡ್ಕೊಂಡ್ರೆ ಏನಾಗ್ತದ, ದಿಸ್ ಈಸ್ ಕಾಲ್ಡ್ ಎಸ್ ಅ ಪ್ಯೂರ್ ಟಾರ್ಷನ್ ಕೇಸ್, ಪ್ಯೂರ್ ಟಾರ್ಕ್ ಕೇಸ್. ಇಷ್ಟ ಇರ್ತದೆ, ಇದರೊಳಗೆ ಯಾವುದೇ ರೀತಿ ನಾರ್ಮಲ್ ಸ್ಟ್ರೆಸ್ ಏನು ಆಕ್ಟ್ ಆಗತ್ತಿಲ್ಲ. ದಿಸ್ ಇಸ್ ಪ್ಯೂರ್ ಟಾರ್ಕ್ ಅಸಂಪ್ಷನ್. The section under consideration is removed from the point of application of the load and from the change in from a change in diameter ಅಂತ. ಇದು ಅಂಡರ್ಸ್ಟುಡ್. ಇದು ಬಹಳ ಡೀಪ್ ಆಗಿ ಅನಾಲಿಸಿಸ್ ಮಾಡೋರು. ಅಂದ್ರೆ ದ ಸೆಕ್ಷನ್ ಅಂಡರ್ ಕನ್ಸಿಡರೇಷನ್ ಇಸ್ ರಿಮೋವ್ ಫ್ರಮ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದ ಲೋಡ್. ಅದನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ, ಈಗ ಇಲ್ಲೇ ಅಪ್ಲೈ ಮಾಡಿದ್ದಿ ಅಂತಂದ್ರೆ ಇದು ಸವಿತೈತಿ ಅಂತ ಅರ್ಥ. ಅಂದ್ರೆ ನೀನು ಇಲ್ಲೇ ಲೋಡ್ ಅಪ್ಲೈ ಮಾಡಕತ್ತಿದ್ದೆ ಅಂದ್ರೆ ಸೆಕ್ಷನ್ ಕನ್ಸಿಡರ್ ಮಾಡೋದು ಸ್ವಲ್ಪ ಭಾಳ ಒಳಗೆ ತೊಗೊಳೋಣ ಅಂತ, ಭಾಳ ಒಳಗೆ ತೊಗೊಳೋಣ, ಪೂರ್ತಿ ಇಲ್ಲಿದೆ ತೊಗೊಳೋದು ಬೇಡ ಅಂತ ಸೆಕೆಂಡ್ ಅಸಂಪ್ಷನ್ಸ್ ನವ್ರು ಹೇಳ್ತಾರೆ. ಡೋಂಟ್ ವರಿ ಅಬೌಟ್ ದಟ್. Adjacent cross sections originally plane and parallel remains plane and parallel after twisting and any radial line remains straight ಅಂತ ಹೇಳಿದ್ದಾರೆ. ಸೇಮ್ ಪ್ಲೇನ್ ಬಿಫೋರ್ ಬೆಂಡಿಂಗ್ ಆಫ್ಟರ್ ಬೆಂಡಿಂಗ್ ಹೆಂಗ್ ಪ್ಲೇನ್ ಇತ್ತಲ್ಲ ಹಂಗ ಇಲ್ಲಿನೂ ಕೂಡ ಪ್ಲೇನ್ ಇಸ್ ಅ ಪ್ಯಾರಲಲ್. ಅಂದ್ರೆ ಇದಕ್ಕೆ ಪ್ಯಾರಲಲ್ ಇದ್ದು ಆಫ್ಟರ್ ಟ್ವಿಸ್ಟ್ ಮಾಡಿದ ಮೇಲೂ ಕೂಡ ಅವು ಹೆಂಗಿದಾವ, ಪ್ಯಾರಲಲ್ ಆಗಿರ್ತಾವ. ಯಾವುದೇ ರೀತಿಯ ರೇಡಿಯಲ್ ಇದು ಚೇಂಜಸ್ ಆದಾಗ ಅದು ಎಫೆಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ರು. ಅಡ್ಜಸೆಂಟ್ ಕ್ರಾಸ್ ಸೆಕ್ಷನಲ್ ಒರಿಜಿನಲಿ ಪ್ಲೇನ್ ಅದ ಅಂಡ್ ಪ್ಯಾರಲಲ್ ಅದ. ಮತ್ತೆ ರಿಮೇನ್ ಪ್ಲೇನ್ ಅಂಡ್ ಪ್ಯಾರಲಲ್ ಯಾವಾಗ? ಆಫ್ಟರ್ ಟ್ವಿಸ್ಟಿಂಗ್. ಎನಿ ರೇಡಿಯಲ್ ಲೈನ್ ರಿಮೇನ್ಸ್ ಸ್ಟ್ರೇಟ್. ರೇಡಿಯಲ್ ಲೈನ್ಸ್ ಅಂತಂದ್ರೆ ಈಗ ಇದು ಒಂದು ಪಾಯಿಂಟ್ ಅದ, ಇದು ಟ್ವಿಸ್ಟ್ ಆದ್ಮೇಲೆ ಏನಾಗುತ್ತೆ, ಇದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಈ ಲೈನನ್ನು ಕೂಡ ಏನಿರ್ತದ, ಸ್ಟ್ರೇಟ್ ಆಗಿರ್ತದ. ಇದು ಮತ್ತೆ ಬೆಂಡ್ ಆಗಲ್ಲ ಅಂತ, ಹಿಂಗ ಬೆಂಡ್ ಆಗಲ್ಲ ಅಂತ ಒಂದು ಅಸಂಪ್ಷನ್ ಮಾಡ್ಕೊಂಡಾರ. ರೈಟ್. The material obeys Hooke's law. Stress is directly proportional to strain. Cross sections rotate as if rigid. Every diameter rotates through the same angle. ಪ್ರತಿಯೊಂದು ಡಯಾಮೀಟರ್ ಕೂಡ ಸೇಮ್ ಆಂಗಲ್ ಇಂದ, ಅಂದ್ರೆ ಇದು 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 ಹೌದಾ, ಎಲ್ಲಾ ಡಯಾಮೀಟರ್ ಕೂಡ ಏನಾಯ್ತು ಕರೆಕ್ಟ್ ಆಗಿನೇ ತಿರುಗ್ತಾವ ಅಂತ ಹೇಳ್ತಿದ್ರು. Because this is obviously because we are considering prismatic bar. Prismatic bar means what? The cross section is from here to this here completely same. Throughout the length the cross section is same, then that is called as a prismatic bar. Prismatic ಅಂದ್ಕೊಂಡಿದ್ರಲ್ಲೇ ಇದಿರುತ್ತೆ. ಇವನ್ ಬಿಟ್ಟು ಹೋಮೋಜಿನಿಯಸ್, ಐಸೋಟ್ರೋಪಿಕ್, ಲೀನಿಯರ್ ಎಲಾಸ್ಟಿಕ್ ಅವೆಲ್ಲ ಅಸಂಪ್ಷನ್ಸ್ ಕೂಡ ಇದ್ದೇ ಇರ್ತಾವ. ಹೇಳ್ತಾ ಇಲ್ಲಿ ಬೇಕಾದ್ರೆ ನೀವು ನೋಡ್ಕೋಬಹುದು. ಯಾವ್ದಂತಂದ್ರ ಇದು ಶಾಫ್ಟ್ ಇತ್ತು, ಇಲ್ಲಿ ಯಾವ್ದೋ ಒಂದ್ ಕಡೆಗೆ ಫಿಕ್ಸ್ ಮಾಡಿರ್ತಾರೆ ಹಿಂಗ, ರೈಟಾ. ಈ ಕಡೆಗೆ ಏನಾಗ್ತದ,
ಈಗ ನೀ ಟಾರ್ಕ್ ಅಪ್ಲೈ ಮಾಡಿದ್ದಿ ಅಂತಂದ್ರೆ ಅದು ಫಸ್ಟ್ ಇಲ್ಲಿರ್ತಿತ್ತು, ಅದು ಆಮೇಲೆ ಹಿಂಗೆ ಶಿಫ್ಟ್ ಆಗ್ತದೆ. ಈ ಶಿಫ್ಟ್ ಆಗಿದ್ದಕ್ಕೆ ಟ್ವಿಸ್ಟ್ ಆಂಗಲ್ ಅಂತ ಕರೀತಾರೆ. ರೈಟಾ? ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಇಕ್ವೇಶನ್ ಏನಪ್ಪಾ, ಬೆಂಡಿಂಗ್ ಸ್ಟ್ರೆಸ್ ಅಲ್ಲಿ ಇಕ್ವೇಶನ್ ಏನಿತ್ತು? ಎಂ ಬೈ ಐ ಇಸ್ ಈಕ್ವಲ್ ಟು ಎಫ್ ಬೈ ವೈ ಇಸ್ ಈಕ್ವಲ್ ಟು ಇ ಬೈ ಆರ್ ಅಂತಿತ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ ಎಂ ಜಾಗದೊಳಗಡೆ ಟಾರ್ಕ್ ಬರ್ತದ, ಐ ಜಾಗದೊಳಗಡೆ ಜೆ ಬರ್ತದ, ಎಫ್ ಜಾಗದೊಳಗಡೆ ಟೋ ಬರ್ತದ, ಆರ್ ಅಂತಂದ್ರೆ ಇದು ವೈ ಅಂತಂದ್ರ ಏನು, ವೈ ಅಂತಂದ್ರ ಇದೌದಿಲ್ಲ ಎಕ್ಸ್ಟ್ರೀಮ್ ಫೈಬರ್, ಡಿಸ್ಟೆನ್ಸ್ ಫ್ರಮ್ ದ ನ್ಯೂಟ್ರಲ್ ಆಕ್ಸಿಸ್ ಟು ದ ಎಕ್ಸ್ಟ್ರೀಮ್ ಫೈಬರ್. ಹಾಗಾದ್ರೆ ಇವನ್ ಕೇಸ್ ಒಳಗೆ ಏನಾಗ್ತದ, ರೇಡಿಯಸ್ ಆಗ್ತದ. ಇವನ್ ಕೇಸ್ ಒಳಗಡೆ ಇ ಅದ, ಇವನ್ ಕೇಸ್ ಒಳಗಡೆ ಜಿ ಅದ, ಜಿ ತೀಟಾ ಇರ್ತದ, ಇಲ್ಲೊಂದು ತೀಟಾ ಒಂದು ಕನ್ಸಿಡರ್ ಮಾಡಬೇಕು, ಡಿವೈಡೆಡ್ ಬೈ ಆರ್ ಅದ. ಆರ್ ಅಂದ್ರೆ ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಅದ, ಜಿ ಇದು ಲೆಂತ್ ಇರ್ತೈತಿ. ಓಕೆನಾ? ಇದು ಏನಿದು ಫಾರ್ಮುಲಾ, ಇದು ಯಾವ ಫಾರ್ಮುಲಾ? ಇದು ಟಾರ್ಷನ್ ಫಾರ್ಮುಲಾ, ಇದು ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ. ಆಲ್ಮೋಸ್ಟ್ ಲುಕ್ಸ್ ಲೈಕ್ ಸೇಮ್. ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್, ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್. ಎಲ್ಲ ಯೂನಿಟ್ಸ್ಗಳನ್ನು ಸೇಮ್. ಟಾರ್ಕ್ದು ಯೂನಿಟ್ ನ್ಯೂಟನ್ ಮೀಟರ್, ಜೆದು ಯೂನಿಟ್ ಮೀಟರ್ ಪವರ್ 4, ಟಾರ್ಕ್ ಶಿಯರ್ ಸ್ಟ್ರೆಸ್ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಆರ್ ಯೂನಿಟ್ ಮೀಟರ್, ಜಿ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಥೀಟಾ ರೇಡಿಯನ್ಸ್ ಅಂಡ್ ಎಲ್ ಈಸ್ ಮೀಟರ್. ಸೇಮ್ ಇಲ್ಲಿನೂ ಕೂಡ ಎಂ ಈಸ್ ನ್ಯೂಟನ್ ಮೀಟರ್, ಐ ಈಸ್ ನ್ಯೂಟನ್ ಪವರ್ ಮೀಟರ್ ಪವರ್ 4, ಎಫ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ವೈ ಈಸ್ ಮೀಟರ್, ಇ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಆರ್ ಈಸ್ ಮೀಟರ್. ಎಲ್ಲ ಸೇಮ್ ಅದೆಲ್ಲ, ಜಾತಕ ಕೂಡ್ತಾ ಇದೆ. ಹೇಳ್ತಾ ಏನಂತ ಹೇಳಿದ್ದೆ ನಾನು ನಿಮಗೊಂದು ಮೊದಲ ಫಸ್ಟಿಗೆ ಒಂದು ಚಾಪ್ಟರ್ ಒಳಗೆ ಹೇಳ್ಬೇಕಾದ್ರೆ ನೆನ್ಪಿಟ್ಕೋಬೇಕು, ದಿಸ್ ಶಿಯರ್ ಸ್ಟ್ರೆಸ್ ಅಂಡ್ ದಟ್ ಶಿಯರ್ ಸ್ಟ್ರೆಸ್ ಬೋತ್ ಆರ್ ಡಿಫ್ರೆಂಟ್ ಅಂತ ಹೇಳಿದ್ದೆ. ಹೌದಾ? ಇದು ಯಾವುದು ಅಂತಂದ್ರೆ ಒಂದ ಮನೆಯೊಳಗೆ ಹುಟ್ಟಿರ್ತಕ್ಕಂಥ ಶಿಯರ್ ಸ್ಟ್ರೆಸ್. ಇವರಿಬ್ರು ಅಣ್ಣ ತಮ್ಮ, ಸಾರಿ ಅಕ್ಕ ತಮ್ಮ, ಅಣ್ಣ ತಂಗಿ ಕರೆಕ್ಟ್ ಐತಿ. ಇವಾಗ ಬೆಂಡಿಂಗ್ ಮೂಮೆಂಟು ಅಣ್ಣ, ಇದು ಶಿಯರ್ ಸ್ಟ್ರೆಸ್ ಏನೈತಲ್ಲ ಇದು ತಂಗಿ, ಇದು ಹೆಣ್ಣೆ ಫಿಮೇಲೇ ಇದು. ಬಟ್ ಇಲ್ಲಿ ಬಂದಾಗ ಏನಾಗ್ತದ, ಇದು ಶಿಯರ್ ಸ್ಟ್ರೆಸ್ ಏನೈತಲ್ಲ ಇದು ಹೆಂಡತಿ, ಇದು ಹೆಣ್ಣೆ ಬಟ್ ಇದು ಹೆಂಡತಿ. ಈ ಹೆಂಡತಿ ಅಂತ ಯಾಕೆ ಹೆಂಡ ಬರ್ದೇನು, ಇದು ಹೆಂಡತಿ ಯಾಕೆ ಬರದೆ ಅಂತಂದ್ರೆ ಇವು ಎರಡರದ್ದು ಜಾತಕ ಕೂಡಿಸ್ತಾ ಇದಾರೆ ಅವರು. 36 ಗುಣಗಳು ಸೇರ್ಬೇಕಂತ ನೋಡಿ. ಈ 36 ಇಲ್ಲಿ ನಮ್ಮ 6 ಅದಾವ, ಇವು 6 ಗುಣಗಳು ಸೇರಾಕತ್ತಾವ. ಬಟ್ ಹುಡುಗಿ ಹತ್ರ ಒಂದು ಎಕ್ಸ್ಟ್ರಾ ಗುಣ ಐತಿ, ತೀಟಾ, ನೋ ಪ್ರಾಬ್ಲಮ್. ಟ್ವಿಸ್ಟ್ ಅದು ಹೇಳ್ತಾ, ಅದು ಟ್ವಿಸ್ಟ್ ಅದು, ಅವ್ರ ಕಡೆ ಒಂದು ಟ್ವಿಸ್ಟ್ ಇದ್ದೇ ಇರ್ತೈತಿ ಏನ್ರ ಒಂದು. ರೈಟ್? ಎನಿ ಡೌಟ್ಸ್ ಹಿಯರ್ ಇನ್ ದಿಸ್ ಇಕ್ವೇಶನ್? Now again in this equation we can divide it into 3 different ways ಒಳಗಡೆ ಆ ಇಕ್ವೇಶನ್ ಸ್ಟಡಿ ಮಾಡ್ಬೋದು. ಏನಂತ, ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಅಂತ ಒಂದು ಇಕ್ವೇಶನ್, ಇನ್ನೊಂದು ಇಕ್ವೇಶನ್ ಟಿ ಬೈ ಜೆ ಈಸ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್ ಅಂತ, ಇನ್ನೊಂದು ಇಕ್ವೇಶನ್ ಟೋ ಬೈ ಆರ್ ಈಸ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್. ಬೇಟಾ ಇದು ಸೇಮ್ ಮತ್ತೆ ಅವಾಗ ಏನೇನು ಸ್ಟಡಿ ಮಾಡಿದ್ವಲ್ಲ ಆ ಚಾಪ್ಟರ್ ಹೆಂಗೆ ಸ್ಟಡಿ ಮಾಡಿದ್ವಲ್ಲ ಹಾಗೇ ಸ್ಟಡಿ ಮಾಡ್ಕೊಂತ ಹೋಗೋದು. ಅದಕ್ಕೆ ಒಂದು ಚಾಪ್ಟರ್ ಪರ್ಫೆಕ್ಟ್ ಮಾಡ್ರಿ, ಸೊ ದ್ಯಾಟ್ ಇನ್ನೊಂದು ಚಾಪ್ಟರ್ ತಾನಾಗೆ ಪರ್ಫೆಕ್ಟ್ ಆಗಿಬಿಡ್ತದೆ. ಓಕೆನಾ? ಇಲ್ಲಿ ಏನಿತ್ತು ಅಂತಂದ್ರೆ ಆಮೇಲೆ ಅಲ್ಲಿ ಏನಿತ್ತು ಗೊತ್ತಾ, ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಒಳಗಡೆ ನಿಮ್ಗೆ ಕ್ರಾಸ್ ಸೆಕ್ಷನ್ಸ್ ರೆಕ್ಟ್ಯಾಂಗಲ್ ಬರ್ಬೋದು, ಸ್ಕ್ವೇರ್ ಬರ್ಬೋದು, ಸರ್ಕ್ಯುಲರ್ ಬರ್ಬೋದು, ಹಾಲೋ ಬರ್ಬೋದು, ಮತ್ತೆ ಟಿ ಸೆಕ್ಷನ್ ಬರ್ಬೋದು, ಐ ಸೆಕ್ಷನ್ ಬರ್ಬೋದು, ಎಲ್ ಸೆಕ್ಷನ್ ಬರ್ಬೋದು. ಈ ರೀತಿ ಬೇರೆ 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 ಸೆಕ್ಷನ್ಸ್ ಬರ್ಬೋದು ಎಲ್ಲಿ, ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಒಳಗೆ. ಬಟ್ ಟಾರ್ಷನ್ ಅದು ಒಂದು ಅಡ್ವಾಂಟೇಜ್ ಏನಂದ್ರೆ ಆಲ್ವೇಸ್ ಸರ್ಕ್ಯುಲರ್ ಸೆಕ್ಷನ್. ನೋಡ್ರಪ್ಪ, ಆಲ್ವೇಸ್ ಸರ್ಕ್ಯುಲರ್ ಸೆಕ್ಷನ್. ಆಲ್ವೇಸ್ ಸರ್ಕ್ಯುಲರ್ ಸೆಕ್ಷನ್ ಅಂದಮೇಲೆ ಎರಡು ರೀತಿ ತಗೋಬಹುದು. ಏನಂತ, ಸಾಲಿಡ್ ಸರ್ಕ್ಯುಲರ್ ಸೆಕ್ಷನ್, ಇನ್ನು ಒಂದು ಹಾಲೋ ಸರ್ಕ್ಯುಲರ್ ಸೆಕ್ಷನ್. ಎರಡು ಬೇಕಾದ್ರೆ ಹಿಂಗೆ ಡಿವೈಡ್ ಮಾಡ್ಕೋಬಹುದು. ಬಟ್ ಇಲ್ಲಿ ರೆಕ್ಟ್ಯಾಂಗಲ್, ಟಿ ಸೆಕ್ಷನ್ ಅವು ಇವು ಏನು ಬರಂಗಿಲ್ಲ. ಚಲೋ ಅಲ್ಲ? ಓಕೆ, ಹಾಗಾದ್ರೆ ಇದೇನಾಗುತ್ತೆ ನೋಡ್ರಿ, ಟೋ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತದ, ಟಿ ಆರ್ ಡಿವೈಡೆಡ್ ಬೈ ಜೆ. ಈಗ ಜೆ ಅಂದ್ರೆ ಏನ್ ಬೇಕಾದ್ರೆ ನೀನು ಇದನ್ನು ನೆನ್ಪಿಟ್ಕೋಬಹುದು. ಬಟ್ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತೇನು, ಸರ್ ಹೆಂಗಿದ್ರು ಅದು ಸರ್ಕ್ಯುಲರ್ ಬರ್ತದ ಅಂತ ಹೇಳಿರಂದ್ಮೇಲೆ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೆನ್ಪಿಟ್ಬಿಡೋಣಲ್ಲ, ಭಾಳ ಈಸಿ ಆಗ್ತದೆ. ಜೆ ಈಸ್ ಈಕ್ವಲ್ ಟು ಪೈ ಡಿ ಪವರ್ 4/32. ಓಕೆ, ದೆನ್ ಆರ್ ಈಸ್ ಈಕ್ವಲ್ ಟು D/2. ಇವನ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಅವಾಗ ಏನಾಗ್ತದ, ಟಿ ಪೈ ಡಿ ಪವರ್ 4
ಬೈ 32 ಹೋಲ್ ಡಿವೈಡೆಡ್ ಬೈ ಮೇಲ್ಗಡೆ 6 ಮೇಲ್ಗಡೆ ಡಿ ಬೈ 2 ಕೆಳಗಡೆ ಪೈ ಡಿ ಪವರ್ 4 ಬೈ 32. ಅವಾಗ ಏನಾಗುತ್ತೆ ಕ್ಯಾನ್ಸಲ್ ಆಗಿ 16 ಆಗ್ತದ. ಈ 16 ಮೇಲೆ ಹೋಗ್ತದ ಅಂದ್ರೆ 16t ಡಿ1 ಹೋಗಿ 3 ಉಳಿತದ. 16t ಡಿವೈಡೆಡ್ ಬೈ ಪೈ ಡಿ ಕ್ಯೂಬ್. ಇದನ್ನ ನೀವು ಬೇಕಾದ್ರೆ ಬೈ ಹಾರ್ಟ್ ಹಾಕ್ಬೋದು. ವಾಟ್ ಈಸ್ ಟೋ ಈಸ್ ಈಕ್ವಲ್ ಟು ಅಂತಂದ್ರೆ ಟೋ ಈಸ್ ಈಕ್ವಲ್ ಟು 16t ಬೈ ಪೈ ಡಿ ಕ್ಯೂಬ್ ಅನ್ನ ನೀವು ಬೈ ಹಾರ್ಟ್ ಹಾಕ್ಬಿಡ್ಬೋದು. ಇದು ಹೆಂಗ್ ಬಂತು ಅಂತಂದ್ರೆ ಈ ಇಕ್ವೇಶನ್ ಸರ್ ಬೈ ಹಾರ್ಟ್ ಹಾಕಿದ್ದಿಲ್ಲ ಅಂದ್ರೆ ಏನ್ ಮಾಡೋದಂದ್ರೆ ಇದರಿಂದ ಡಿರೈವ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಇದನ್ನೇ ಬೈ ಹಾರ್ಟ್ ಹಾಕೊಡ್ರಿ ಡೈರೆಕ್ಟ್. ಕರೆಕ್ಟಾ? ಓಕೆ. ನೆಕ್ಸ್ಟ್ ಇದರೊಳಗಡೆ ಮತ್ತೇನ್ ಬರ್ತದೆ, ಜಿ ಬೈ ಆರ್. ಟೋ ಈಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ಜೆ ಬೈ ಆರ್. ಅಲ್ಲೇನ್ ಬಂದಿತ್ತು, ಎಂ ಬೈ ಐ ಬೈ ವೈ ಬಂದಿತ್ತು. ಐ ಬೈ ವೈ ಏನಂದಿದ್ವಿ ಅಲ್ಲಿ, ಸೆಕ್ಷನಲ್ ಮಾಡ್ಯುಲಸ್ ಅಂದಿದ್ವಿ, ಹೌದಲ್ಲ? ಅದಕ್ಕೆ ಐ ಬೈ ವೈಗೆ ಸೆಕ್ಷನಲ್ ಮಾಡ್ಯುಲಸ್ ಅಂದಿದ್ವಿ. ಇದಕ್ಕೆ ಏನಂತಾರೆ, ಇದಕ್ಕೆ ಟಾರ್ಷನಲ್ ಮಾಡ್ಯುಲಸ್ ಅಂತಾರೆ, ಜೆ ಬೈ ಆರ್. ಇದನ್ನು ಸೆಕ್ಷನ್ ಮಾಡ್ಯುಲಸ್, ಇದು ಟಾರ್ಷನಲ್ ಸೆಕ್ಷನ್ ಮಾಡ್ಯುಲಸ್, ಅದು ಫ್ಲೆಕ್ಚರಲ್ ಸೆಕ್ಷನ್ ಮಾಡ್ಯುಲಸ್. ಮತ್ತೆ ಜೆಡ್ ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತದ, ಜೆಡ್ ಇಂಡಿಕೇಟ್ಸ್ ಸ್ಟ್ರೆಂತ್. ಓಕೆ, ಸ್ಟ್ರೆಂತ್. ಇಫ್ ಜೆಡ್ ಈಸ್ ಮೋರ್ means that is stronger section, that is strong section. Same concept ಆಯ್ತಾ, ಯಾವುದು ಡಿಫರೆನ್ಸ್ ಮಾಡಿಲ್ಲ. ಓಕೆ, ಕಮಿಂಗ್ ಟು ದಿಸ್ ಸೈಡ್, ಇಫ್ ಯು ಕನ್ಸಿಡರ್ ಹಿಯರ್ t by j is equal to g theta by l. Theta is a twist, it is in radian. l ಆಯ್ತು. ಇದ್ರೊಳಗೆ ಏನು ವಿಶೇಷತೆ ಹೇಳಕ್ ಬರಂಗಿಲ್ಲ. ಅಲ್ಲಿ ಹಂಗ ಕರ್ವೇಚರ್ ಅವೆಲ್ಲ ಹೇಳಿದ್ವಲ್ಲ, ಇಲ್ಲಿ ಏನು ಹೇಳಕ್ ಬರಂಗಿಲ್ಲ. ಇಲ್ಲಿ ಒಂದು ನೋಟ್ ಹಾಕೋಬಹುದು ಬೇಕಾದ್ರೆ, ಜಿ ಜೆ ಅಂತಂದ್ರೆ ಏನಿದು, ಟಾರ್ಷನಲ್ ರಿಜಿಡಿಟಿ ಅಂತ ಹೇಳ್ಬೋದು. ಇಲ್ಲಿ ಬಂದಾಗ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಅನ್ಕೊಂಡ್ರ, ಸ್ಟ್ರೆಸ್ is equal to g into r theta by l. This you can consider it as a strain, because this is a stress and this is a strain and this is the g as a constant. Then Hooke's law obey ಅಂತ ಹೇಳ್ಬಿಟ್ಟಿದ್ದಾರೆ assumptions ಒಳಗೆ. Therefore tau is directly proportional to r theta by l, where r theta by l you can call it as a strain, torsional strain ಅಂತಾರ. ಭಾಳ ಯೂಸ್ ಆಗಂಗಿಲ್ಲ. ಓಕೆನಾ? ಎನಿ ಡೌಟ್ಸ್ ಹಿಯರ್? ಇಲ್ಲಿವರೆಗೂ ಏನಾರ ಡೌಟ್ಸ್ ಇತ್ತಂದ್ರೆ ಕೇಳ್ಕೊಡ್ರಿ.